ಜೆ.ಸಿ. ಸದಾನಂದ ಅವರು ಸರ್, ಶ್ರೀಧರ್ PS ಮತ್ತು ಅಶೋಕ್ ಸರ್ ಹಾಗೂ ಮಂಜುನಾಥ್ ಸಾಲ್ ನಡುವೆ ನಾನು ಅತಿಥಿ ಅನ್ನೋದಕ್ಕಿಂತ ನಾನು ರಾಜೇಶ್ನ ಪ್ರತಿನಿಧಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಭಾಳ ಸಣ್ಣವರು ಎಲ್ಲರಿಗಿಂತ. ಮುಖ್ಯವಾಗಿ ನನ್ನನ್ನು ಯಾಕೆ ಅವನ ಅತಿಥಿಯಾಗಿ ಕರೆದಂತ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೆ ನಾನು ಯಾಕೆ ಬರಬೇಕು ಅಂತೇಳಿ. ಅವನು ಹೇಳಿದ ಸಂದೇಶ ನನ್ನ ಮನಸ್ಸಲ್ಲಿರೋದೆಲ್ಲ ನನಗೆ ಹೇಳಲಿಕ್ಕಾಗಲ್ಲ. ನೀನು ನನ್ನ ಜೊತೆಗೆ ಸಾಧಾರಣ ಒಂದು 6-7 ವರ್ಷದಿಂದ ಇದೆಯಾ, ಹಾಗಾಗಿ ನನ್ನ ಮನಸ್ಸಿನ ಮಾತು ಏನಿದ್ರು ಕೂಡ ನೀನು ಹೇಳಬೇಕು ಅಂತೇಳಿ. ಬಂಧುಗಳು, ಇವತ್ತು ತುಂಬ ಜನ ಸೇರಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಅಂತ ಹಾಕಿದ್ರಿಂದ ತುಂಬ ಜನ ಬಂದು ಆಗ ವಾಪಸ್ ಹೋಗ್ತಾ ಇದ್ರು. ಇವತ್ತು 10-15 ಪ್ರೋಗ್ರಾಮ್ ಇದೆ ಎಲ್ರಿಗೂ ಕೂಡ. ನಾನು ಇನ್ನೊಂದು 4-5 ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ. ಹಾಗಾಗಿ ಇರುವ ಇಷ್ಟು ಜನರಲ್ಲಿ ಈ ಕ್ಲಾಸ್ ಮಾಡಬೇಕಾದ್ರೆ ರಾಜೇಶ್ ತುಂಬ ಎಫರ್ಟ್ ಹಾಕಿದ್ದಾನೆ. ಮುಖ್ಯವಾಗಿ ಕುಂದಾಪುರದಂಥ ಒಂದು ಹೃದಯ ಭಾಗದಲ್ಲಿ ಒಂದು ಬಿಲ್ಡಿಂಗ್ ಸಿಗಬೇಕು ಅಥವಾ ಒಂದು ಕ್ಲಾಸ್ ಮಾಡಲಿಕ್ಕೆ ಒಂದು ಕೊಠಡಿ ಸಿಗಬೇಕಂತ ಹೇಳಿದರೆ ಬಹಳ ಕಷ್ಟ. ಮುಖ್ಯವಾಗಿ ನಾನು ಜೆ.ಸಿ.ನ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ನೆಕ್ಸ್ಟ್ ಒಂದು 3 ವರ್ಷದ ನಡುವೆ ಯಾವುದೇ ಬಾಡಿಗೆ ಇಲ್ಲದೆ ಈ ಬಿಲ್ಡಿಂಗನ್ನು ಬರೀ ಸೌಂಡ್ ಸಿಸ್ಟಮ್ ಹಾಕಿದ್ದಕ್ಕೆ ಕೊಡ್ತಾ ಇದ್ದಾರೆ. ಸೊ ಮೊದಲು ಒಂದು ಜೋರಾದ ಚಪ್ಪಾಳೆ ಜೆ.ಸಿ. ಅವ್ರಿಗೆ ಕೊಡಬೇಕಂತ ಹೇಳ್ತೀನಿ. ಯಾಕಂದರೆ ಪೇಟೆ ಸೈಡ್ನಲ್ಲಿ ಒಂದು ಕೋಣೆ ಬಾಡಿಗೆ ಪಡೆಯೋದಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಎರಡನೇದಾಗಿ ಜೆ.ಸಿ. ಸಭಾಭವನ ಉದ್ಘಾಟನೆ ಆಗಿ ತುಂಬ ಸಮಯ ಆದರೂ ಕೂಡ ನಾನಿನ್ನೂ ಈ ಭವನಕ್ಕೆ ಬಂದಿಲ್ಲ. ಸೊ SP ಮ್ಯೂಸಿಕಲ್ ಕಚೇರಿ ಉದ್ಘಾಟನೆ ಮಾಡಿ ಸರಿಸುಮಾರು ಒಂದು 300-400 ಜನ ಇನ್ನು ಜೆ.ಸಿ. ಸಭಾಭವನ ನೋಡಿ ಜೆ.ಸಿ. ಅವರು ಏನು ಕಷ್ಟಪಟ್ಟಿದ್ದಾರೆ ಅದನ್ನೊಂದು ನೋಡೋ ಯೋಗ ಜೆ.ಸಿ. ಅವರಿಗೂ ಬಂತು. ಜೆ.ಸಿ. ಕಟ್ಟಡದಿಂದ ಮಾಡಿದ್ರಿಂದ ಒಂದು SP ಮ್ಯೂಸಿಕಲ್ ತರಗತಿ ಮಾಡುವಂಥ ಯೋಗ ರಾಜೇಶ್ವರಿಗೂ ಬಂತು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಸೊ ಎರಡೂ ಕಾರ್ಯ ಕೂಡ ಒಂದೇ ದಿನ ಆಗಿದೆ. ಸೊ ಸಾಧಾರಣ 1 ಲಕ್ಷ ಖರ್ಚು ಮಾಡಿ ಸೌಂಡ್ ಸಿಸ್ಟಮ್ ಹಾಕಿ ನಮ್ಮೂರಿನ ಮಕ್ಕಳಿಗೆ ಒಂದು ಸಂಗೀತ ಪ್ರತಿಭೆಯನ್ನು ನೋಡ್ಬೇಕು. ಅಂದರೆ ಕೆಲವರು ಫೋನ್ ಮಾಡಿ ಹೇಳ್ತಾಯಿದ್ರು, ಅಂದರೆ ರಾಜೇಶ್ ಯಾರು ಬಾಲಸುಬ್ರಹ್ಮಣ್ಯಮ್ಮ ಇಲ್ಲ S. ಜಾನಕಿ ಥರ ಹಾಡ್ಕತ್ತಿದ್ದಾರ ಇಲ್ಲ ಅರ್ಜುನ್ ಜನ್ಯನ ಅಂತ ಹೇಳಿ. ನಾನು ಹೇಳಿದೆ, ಜೀವನದಲ್ಲಿ ಎಲ್ಲರೂ ಕೂಡ ಅರ್ಜುನ್ ಜನ್ಯ ಅಥವಾ ಎಲ್ಲರೂ ಕೂಡ SP ಬಾಲಸುಬ್ರಹ್ಮಣ್ಯಂ ಅಥವಾ ಎಲ್ಲರೂ ಕೂಡ S. ಜಾನಕಿ ಎಲ್ಲರೂ ದೊಡ್ಡ ದೊಡ್ಡ ಸಿಂಗರ್ ಹಾಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಕ್ಲಾಸ್ ಯಾಕೆ ಮಾಡ್ತಾ ಇರೋದು ಕೇಳಿದರೆ ಇಲ್ಲಿ ಸಂಗೀತವನ್ನು ನಾನು ತುಂಬ ಕಲಿಸೋದಕ್ಕಿಂತ ಮುಖ್ಯವಾಗಿ ಒಂದು ವೇದಿಕೆ ಅವಕಾಶ ಮಕ್ಕಳಿಗೆ ಏನು ಕೇಳಿದರೆ ಹಾಡುವಂಥವ್ರು ತುಂಬ ಜನ ಇದ್ದಾರೆ. ಮನೇಲಿ ನಿಂತ್ಕೊಂಡು ಜಗಲ್ ಮೇಲೆ ನಿಂತ್ಕೊಂಡು ಹಾಡಿದರೆ ಅದು ಹಾಡಾಗಲ್ಲ. ಅಟ್ಲೀಸ್ಟ್ ಒಂದು ಸೌಂಡ್ ಎರಡು ಮ್ಯೂಸಿಕ್ ಸಿಸ್ಟಮ್ ಇದ್ದು ಒಂದು ವೇದಿಕೆ ಮೇಲೆ ನಿಂತು ಹಾಡಿದರೆ ಆ ಮಕ್ಕಳಿಗೆ ನಾಳೆ ಧೈರ್ಯ ಬರ್ತದೆ. ಇನ್ನೊಂದು 10 ಜನರಿದ್ರೆ ಹಾಡಿದ್ರೆ ಅಲ್ಲಿ 1000 ಜನರಿದ್ರೆ ಹಾಡಲಿಕ್ಕೆ ಅವಕಾಶ ಸಿಗ್ತದೆ. ಅದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅದಕ್ಕೋಸ್ಕರ ನಾವು ಮಾಡಿದ್ದೇವೆ. ಇಲ್ಲಿ ನೀವು ಎಷ್ಟು ಕಲಿತೀರಿ ಅನ್ನೋದಕ್ಕಿಂತ ನಿಮ್ಮೆಲ್ಲರಿಗೂ ಒಂದು ಹಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಯಾಕಂದರೆ ಮಕ್ಕಳು ಕಲೀಲಿಕ್ಕೆ 1ನೇ ತರಗತಿಯಲ್ಲಿ ನಾವು ಪ್ರೈಮರಿಲಿ ಇದ್ದಾಗ ಪ್ರೈಮರಿ ಸ್ಕೂಲು ನಮಗೆ ಬಹಳ ದೊಡ್ಡದು ಅನಿಸ್ತಿತ್ತು. ಪ್ರೈಮರಿ ದಾಟಿ ನಾವು ಹೈಸ್ಕೂಲ್ ಕಾಲೇಜ್ಗೆ ಹೋದಾಗ ಪ್ರೈಮರಿ ನಮ್ಗೆ ಲೆಕ್ಕಕ್ಕಿಲ್ಲ. ಯಾಕಂದರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಯಾವ ಲೆಕ್ಕ, ನಾವು ಡಿಗ್ರಿ ಮಾಡಿದ್ದೇವೆ ಅಂತೇಳಿ. ಅಂದರೆ ಮನುಷ್ಯ ಬೆಳೀತಾ ಇದ್ದ ಹಾಗೆ ಕೆಳಗಡೆ ಇರೋದೆಲ್ಲ ಭಾಳ ಸಣ್ಣದಾಗಿ ಕಾಣ್ತದೆ. ಹಾಗಾಗಿ ನಾವಿದೊಂದು ಜಸ್ಟ್ ಇನಿಷಿಯಲ್ ಸ್ಟೇಜ್ ಮಕ್ಕಳಿಗೆ ಬಂದು ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅವ್ರು ಮುಂದುವರಿತಾ ಹೋದಾಗ ದೊಡ್ಡ ಸಂಗೀತ ಶಿಕ್ಷಕರನ್ನು ಹಿಡಿದು ಅವ್ರು ದೊಡ್ಡ ಮಟ್ಟದಲ್ಲಿ ಹೋಗ್ಬೋದು. ಜೀವನ ಅನ್ನೋದು ಹಾಗೆ ಯಾವತ್ತೂ ಹಿರಿಯರು ಹೇಳಿದ ಮಾತು ಅಂದರೆ ಜೀವನನೇ ಒಂಥರ ಸ್ವರ ಇದ್ದ ಹಾಗೆ. ಸ್ವರ ಏರಿದರೂ ಒಬ್ಬ ಸ್ವರ, ಇಳಿದರೂ ಒಬ್ಬ ಸ್ವರ. ಸಂಗೀತದಲ್ಲಿ ಹೇಗೆ ಸ್ವರ ಮುಖ್ಯನೋ ಜೀವನದಲ್ಲೂ ಕೂಡ ಹಾಗೆ ನಾವು ತಾಳ್ಮೆ ನೆಮ್ಮದಿಯಿಂದ ಹೋಗ್ಬೇಕು. ಹಾಗಿದ್ರೆ ಮಾತ್ರ ಬಹಳ ಖುಷಿಯಾಗಿರ್ತವೆ. ಸಂಗೀತ ಮನುಷ್ಯನಿಗೆ ಬಹಳಷ್ಟು ಸಂತೋಷ ಕೊಡ್ತದೆ. ನಾನು ಕೂಡ ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ದಾರಲ್ಲಿ ನಿಂತ್ಕೊಂಡು ಮಾತಾಡಿದರು, ಅವ್ನು ಮೈಕ್ ಇಟ್ಕೊಂಡು ಮಾತಾಡ್ತಾನೆ ಅಂತ ಅದರಲ್ಲಿ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ ಅಂತೇಳಿ. ಭಾಳ ಖುಷಿ ಅನಿಸ್ತದೆ. ಯಾಕಂದರೆ ಅವ್ರು ಹೇಳಿದ್ರಿಂದಲೂ ಏನೋ ಗೊತ್ತಿಲ್ಲ. ಜೀವನದಲ್ಲಿ ನಾವು ಹೈಯೆಸ್ಟ್ ತುಂಬ ಕಾರ್ಯಕ್ರಮ ಮಾಡಿ ನಾನು BCom M.Com ಮಾಡಿ ಒಂದು ಕಂಪ್ನಿಯಲ್ಲಿ ದುಡಿಯುವಷ್ಟೇ ಹಣವನ್ನು ನಾನು ಆ್ಯಂಕರಿಂಗ್ ಮಾಡಿಯೂ ಕೂಡ ದುಡಿತಾ ಇದ್ದೇನೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ನಂಗೆ ಭಾಳ ಖುಷಿ ಇದೆ. ಯಾಕಂದರೆ ದಾರಿಯಲ್ಲಿ ನಿಂತು ಮಾತಾಡಿದವರು ದಾರಿಯಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ, ನಾವು ಮುಂದೆ ಹೋಗ್ತಾ ಇದ್ದೇವೆ. ಮಕ್ಕಳಿಗೂ ಹಾಗೆ ತುಂಬ ಜನ ಮಾತಾಡ್ತಾರೆ, ನೀನು ಹಾಡಿ ಏನು ಮಾಡ್ತೀಯಾ, ನೀನು ಕಬಡ್ಡಿ ಆಡಿ ಏನು ಮಾಡ್ತೀಯಾ, ಅಥವಾ ನೀನು ಭಾಷಣ ಮಾಡಿ ಏನು ಮಾಡ್ತೀಯಾ, ಹೇಳೋರು ಹೇಳ್ತಾನೆ ಇರ್ತಾರೆ. ದೊಡ್ಡ ಜನ ಆದರೆ ಹೇಳ್ತಾರೆ, ಅದನ್ನು ಕೂಡ ಹೇಳ್ತಾರೆ. ನಾ ಆವಾಗ ಹೇಳಿದ್ದೆ, ನಮ್ಮ ಹುಡುಗ ಅವ್ನು ಜೋರು ಮಾತಾಡ್ತಿದ್ದ, ಒಳ್ಳೆ ಆ್ಯಂಕರ್ ಅಂತ ಎಣಿಸಿದ್ದೆ ನಾನು ಅಂತ ಹೇಳ್ತಾರೆ. ಅದರ ಮುಂದೆ ಬಂದ ಮೇಲೆ ಹಾಗಾಗಿ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ರಾಜೇಶ್ ನಿಜವಾಗಿ ಭಾಳ ಅಭಿನಂದನೆ ತಿಳಿಸ್ತೇನೆ. ಅಣ್ಣನ ಜೊತೆ ಹೋಟೆಲ್ ವ್ಯವಹಾರದಲ್ಲಿ ಬಹಳ ಬ್ಯುಸಿಯಾಗಿದ್ದರೂ ಕೂಡ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡಲ್ಲ. ಈ ತಿಂಗಳು ನೆಕ್ಸ್ಟ್ ತಿಂಗಳು ಭಾಳ ಸೀಸನ್, ಹಾಗಾಗಿ ಸುಮಾರು ದಿನ ಆಯ್ತು. ಇದರಿಂದ ತಿರುಗಾಟನೇ ಜಾಸ್ತಿ ಆಯಿತು. ಒಂದು 15 ಪ್ರೋಗ್ರಾಮ್ ಮಾಡಿದ್ದೇವೆ ಈ ತಿಂಗಳು. ಕಳೆದ ಜನವರಿಯಿಂದ ಇವತ್ತಿನವರೆಗೆ ನಾನು ರಾಜೇಶ್ ಸೇರಿ ಒಂದು 100 ಪ್ರೋಗ್ರಾಮ್ ಮಾಡಿದ್ದೇವೆ ಕುಂದಾಪುರದಲ್ಲಿ. ನಾವೇನು ದೊಡ್ಡ ಶ್ರೀಮಂತರ ಮನೆ ಮಕ್ಕಳಲ್ಲ. ಅಪ್ಪ ಅಮ್ಮ ತೆಗೆಸಿಕೊಟ್ಟ ಶೂ ಹಾಕ್ಕೊಂಡು ಅಥವಾ ಕಾರಲ್ಲಿ ತಿರುಗಿ ಬೈಕಲ್ಲಿ ತಿರುಗೋದಕ್ಕಿಂತ ನಾವು ದುಡಿದ್ರಲ್ಲಿ ಸೈಕಲ್ ಹೋದರೂ ಕೂಡ ನೆಮ್ಮದಿ ಅದಕ್ಕಿಂತ ದೊಡ್ಡದಿರ್ತದೆ. ಹಾಗಾಗಿ ಇವತ್ತೇನೇ ಮಾಡಿದರೂ ಕೂಡ ನಮ್ಮ ಸ್ವಂತ ದುಡ್ಡು ಹಾಕಿ ಇವತ್ತಿಲ್ಲಿ ಮಾಡಿದ್ದಾನೆ ರಾಜೇಶ್. ಹಾಗಾಗಿ ಒಂದು ಪರಿಶ್ರಮ ಇದೆ. ಅದ್ರ ಹಿಂದೆ ಖಂಡಿತವಾಗಿ ಸರ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನಾನು ಹೇಳಿದೆ, ಕುಂದಾಪುರದಲ್ಲಿ ಒಂದು 5-10 ಲಕ್ಷ ಅಡ್ವಾನ್ಸ್ ತಗೊಳ್ಳದೆ 15-20 ಸಾವಿರ ಬಾಡಿಗೆ ತಗೊಳ್ಳದೆ ಯಾರು ಕೂಡ ಇಷ್ಟು ದೊಡ್ಡ ಕೊಡಲ್ಲ. ನನಗೆ ಗೊತ್ತೇ ಇದೆ ಯಾವ ಅಂಗಡಿ ಮಾಡೋದಾದ್ರೂ ಕೂಡ. ಅಂಥದ್ರಲ್ಲಿ ಬರೀ ಒಂದು ಸೌಂಡ್ ಸಿಸ್ಟಮ್ ಹಾಕಿ ರಾಜೇಶ್ 3 ವರ್ಷ ನೀವು ಫ್ರೀಯಾಗಿ ನಡೆಸಿ
ಮಕ್ಕಳಿಗೆ ಸಂಗೀತ ಹೇಳಿಕೊಡಿ, ಖಂಡಿತ ನಮ್ಮ ಕಾರ್ಯಕ್ರಮದಲ್ಲಿ ಆ ಸೌಂಡ್ ಉಪಯೋಗಿಸ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಅವ್ರಿಗೆ ಒಂದು ಪ್ರೋಗ್ರಾಮ್ ಸೌಂಡ್ ಹಾಕಿ 3-4 ಸಾವಿರ ರೂಪಾಯಿ ಕೊಟ್ಟು ಇದಕ್ಕಿಂತ ದೊಡ್ಡ ಸೌಂಡ್ ಹಾಕಿ ಹೋಗ್ತಾರೆ, ಅಂಥದ್ರಲ್ಲಿ ನಾವು ಇದು ಇನ್ವೆಸ್ಟ್ಮೆಂಟ್ ದೊಡ್ಡದಲ್ಲ, ನೀವು ಮಾಡು ಮತ್ತೆ ನೋಡು ಅಂತ ಹೇಳಿದೆ. ಸೊ ಶನಿವಾರ ಬಂದು ಸೌಂಡ್ ತಗೊಳ್ಳಿಕ್ಕೆ ಬಂದು ಎಲ್ಲ ಮಾಡಿ 4-5 ದಿನದಲ್ಲಿ ಸೆಟ್ ಮಾಡಿದ್ದು. ಏನೋ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಮಾಡಿದ್ದೇವೆ. ಖಂಡಿತವಾಗಿ ಇಲ್ಲಿ ಕಲಿಯೋ ಮಕ್ಕಳು ನಾಳೆ ಒಂದು ದೊಡ್ಡ ಜನ ಆದರೆ ನಾವು ಖುಷಿ ಪಡ್ತೇವೆ ಅಷ್ಟೇ. ನನ್ನ ಜೊತೆ ಹಾಡು ಬರ್ತಿದ್ದ ದಿವ್ಯ ರಾಮಚಂದ್ರ ಇವತ್ತು ಕನ್ನಡಕ್ಕೆ ಹೋಗಿ ಹಾಡ್ತಾರೆ ಅಂತಂದರೆ ನನಗೊಂದು ಖುಷಿ. ಯಾಕಂದರೆ ನನ್ನ ಜೊತೆಗಿದ್ದವ್ರಲ್ಲಿ ಹಾಡು ಹೇಳ್ತೇನೆ ಅಂದರೆ ನನಗಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಜೊತೆಗಿದ್ದವ್ರು ಒಳ್ಳೆಯವರಾದರೆ ಖಂಡಿತ ನಾವು ಕೂಡ ಒಳ್ಳೆಯದಾಗ್ತೇವೆ. ಹಾಗಾಗಿ ನಾವು ಖುಷಿ ಪಡೋದಿಷ್ಟೇ, ನಾವು ಈ ಲೆವೆಲ್ಗೆ ಬಂದಿದ್ದೇವೆ, ನಮ್ಮೊಟ್ಟಿಗೆ ಕಲ್ತವರು ಅಥವಾ ನಮ್ಮೊಟ್ಟಿಗೆ ಬಂದವರು ನಮಗಿಂತ ಮೇಲೆ ಹತ್ರಕ್ಕೆ ಹೋದರೆ ನಾವು ನಮ್ಮ ಜೊತೆಗಿದ್ದವರು ಅಂತ ಹೆಮ್ಮೆಯಿಂದ ಹೇಳ್ಬೋದು ಅನ್ನೋಂಥ ಆಸೆ ಅಷ್ಟೇ. ಹಾಗಾಗಿ ನೀವೆಲ್ಲರೂ ಬಂದಿದ್ದೀರಿ, ಬಂದವರೆಲ್ಲರೂ ನಿಮ್ಮನ ಮಕ್ಕಳಿಗೆ 5 ವರ್ಷದ ಆಡ್ದವರಿಗೆ ಇಲ್ಲಿ ಶನಿವಾರ ಮತ್ತು ಆದಿತ್ಯವಾರ ಸಂಗೀತ ಕ್ಲಾಸ್ ಆಗುತ್ತೆ. ಸೊ ರಾಜೇಶ್ ಹೇಳಿಕೊಡ್ತಾರೆ. ರಾಜೇಶ್ ಒಬ್ಬನೇ ಅಲ್ಲ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಸುಚೇಂದ್ರ, ಪ್ರತಿಯೊಬ್ಬರು, ವಿಜಯಲಕ್ಷ್ಮಿ, ಸುಷ್ಮಾ, ಪ್ರತಿಯೊಬ್ಬರು ಬರ್ತಾರೆ. ಅವ್ರಿಗೆ ಗೊತ್ತಿದ್ದನ್ನು ಹೇಳಿಕೊಡ್ತಾರೆ. ನಾನು ಎಷ್ಟೆಲ್ಲ ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ದನ್ನು ಖಂಡಿತ ಹೇಳಿಕೊಡ್ತಾರೆ. ನಿಮ್ಮ ಮಕ್ಕಳು ಚಂದ ಮಾಡಿ ಕಲಿತು ಕುಂದಾಪುರದಲ್ಲಿ ಒಂದಿಷ್ಟು ಪ್ರೋಗ್ರಾಮ್ ಕೊಡೋದು ಖಂಡಿತ ಸಾಧ್ಯ ಆಗ್ತದೆ. ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನನ್ನು ಕಾರ್ಯಕ್ರಮಕ್ಕೆ ಕರೆದು ಇಂಥ ಗಣ್ಯರ ಮಧ್ಯೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ರಾಜೇಶ್ ಮತ್ತು ನಿಮ್ಮೆಲ್ಲರಿಗೆ ಪ್ರೀತಿಯಿಂದ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೇನೆ.